ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನನಗೇನೋ ಒಂದು ಸ್ವಲ್ಪ ಕಂಫರ್ಟ್ ಫುಡ್ ತಿನ್ಬೇಕು ಅನಿಸ್ತಾ ಇದೆ. ಅದ್ರ ಜೊತೆಯಲ್ಲೇ ಅದು ಒಂಥರ ಫೀಲಿಂಗ್ ಇರಬೇಕು, ಬೇಗ ಆಗಿರಬೇಕು, ಚಟ್ಪಟಾನು ಅನಿಸಿರಬೇಕು, ಹೆಲ್ತಿಯಾಗಿಯೂ ಇರಬೇಕು, ಎಲ್ಲದೂ ಇರಬೇಕು ಅಂದರೆ ಹೇಗೆ ಸಾಧ್ಯ ಅಂತ ಅನಿಸುತ್ತಲ್ಲ? ಖಂಡಿತ ಇರುತ್ತೆ, ಸುಮಾರು ಇರುತ್ತೆ. ನಮ್ಮ ಇಂಡಿಯನ್ ಕುಕ್ಕಿಂಗ್ ಬಂತಂದರೆ ಎಲ್ಲದೂ ಸಿಗುತ್ತೆ. ನಮ್ಮ ಇಂಡಿಯನ್ ಕುಕ್ಕಿಂಗ್ನಲ್ಲೇ ಚಟ್ಪಟಾನೂ ಇರುತ್ತೆ, ಟೇಸ್ಟಿನೂ ಆಗಿರುತ್ತೆ, ಹೆಲ್ತಿನೂ ಆಗಿರುತ್ತೆ, ಹಾಗೂ ನಮಗೆ ಮಾಡೋಕ್ಕೂ ತುಂಬಾ ಅನುಕೂಲವಾಗೂ ಇರುತ್ತೆ. ನಾನೇನು ಮಾಡ್ತಾಯಿದ್ದೀನಿ ಅಂತ ಏನಾದರೂ ನಿಮಗೆ ಬಂದಿದ್ದರೆ ಬಂದಿದ್ದರೆ ಖಂಡಿತ ಟೈಪ್ ಮಾಡಿ, ಹೌದು ನನಗಿದೆ ಅನಿಸಿತ್ತು ಅಂತ. ನನಗೆ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ನೋಡೋಕ್ಕೆ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಎಷ್ಟೊಂದು ವೆರೈಟಿ ಬೇರೆ 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 ತರಕಾರಿ ತೊಗೊಂಡಿದ್ದೀನಿ. ಬೇರೆ ಬೇರೆ ಬಣ್ಣ ಇದ್ದಾವೆ. ಅದು ಬಣ್ಣ ಅಷ್ಟೇ ಅಲ್ಲ, ಇದು ಎಲ್ಲ ರೀತಿಯಲ್ಲಿಂಥ ಪೌಷ್ಟಿಕ ಆಹಾರ. ಇದು ನಂದು ಇಂಗ್ಲೀಷ್ ಚಾನೆಲ್ ಇದ್ದಾಗೆ ಇದು ತುಂಬಾ ಪಾಪ್ಯುಲರ್ ಆಗಿತ್ತು, ಸುಮಾರು ಮಿಲಿಯನ್ ವ್ಯೂಸ್ ಬಂದಿತ್ತು. ನಾನು ಪಾವ್ ಭಾಜಿ ಮಾಡಿದಾಗೆ ಅದು ಎಲ್ರಿಗೂ ತುಂಬ ಇಷ್ಟ ಆಗಿತ್ತು. ಅದ್ರ ಜೊತೆಯಲ್ಲಿ ನಾನು ಒಂದು ಸೀರೆನೂ ಮಾಡಿದ್ದೆ. ಅದಕ್ಕೆ ಇವತ್ತು ಕೂಡ ನಾನು ಮತ್ತೆ ಇನ್ನೊಂದು ಸಲ ಪುನಃ ಮತ್ತೆ ಪಾವ್ ಭಾಜಿ ಮಾಡ್ತಾಯಿದ್ದೀನಿ. ಆದರೆ ಇದು ಒಂಥರ ಕಂಪ್ಲೀಟ್ ಟ್ವಿಸ್ಟು. ಪಾವ್ ಭಾಜಿ ಒಂಥರ ಕಂಫರ್ಟ್ ಫುಡ್ಡು, ಮಾಡೋಕ್ಕೂ ಒಂದು ಶಾರ್ಟ್ನಲ್ಲಿ ಆಗಿ ಹೋಗುತ್ತೆ. ಅದಲ್ಲದೇನೂ ಕೂಡ ಎಲ್ಲ ರೀತಿಲಿಂತ ತರಕಾರಿನೂ ಇದನ್ನಲ್ಲಿ ಬಿದ್ದ ಇನ್ನೇನು ಬೇಕಲ್ಲ. ಅದ್ರ ಜೊತೆನಲ್ಲಿ ಇವತ್ತು ನಾನು ಏನು ಟ್ವಿಸ್ಟ್ ಕೊಡ್ತಾ ಇದ್ದೀನಿ ಅಂದರೆ, ಫುಲ್ ಒಂದು ಬೌಲ್ನಲ್ಲಿ ಆಗುವಷ್ಟು ಸೋಯಾ ಚಂಕ್ ಇದೆ. ಸೋಯಾ ಚಂಕ್ನಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಫೈಬರ್ ಇರುತ್ತೆ, ಆಯನೂ ಇರುತ್ತೆ. ಪ್ರೋಟೀನ್ ಒಳ್ಳೆ ಪ್ರಮಾಣದಲ್ಲಿ ಸಿಗುತ್ತೆ. ಈಗ ನಾನು 3 ಜನಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇದು ಬಂದು 75 ಗ್ರಾಮ್ಸ್, 25 ಗ್ರಾಮ್ಸ್ ಒಬ್ಬರು ಲೆಕ್ಕ, ಒಬ್ಬರು ಅಳತಿ. ಬಟ್ ಇದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಇಲ್ಲ. ನಾನು ಸೋಯಾ ಚಂಕ್ನ ಮೆಜರ್ ಮಾಡಿರೋದನ್ನ ಈ ಪಾತ್ರೆನಲ್ಲಿ ಹಾಕ್ಕೊಂಡು ಇದಕ್ಕೆ ಬಿಸಿ ನೀರು ಸೇರಿಸ್ತೀನಿ. ಇವತ್ತು ನಾವು ಮಾಡ್ತಾ ಇದ್ದೀವಿ ಸೋಯಾ ಚಂಕ್ ಪಾವ್ ಭಾಜಿ. ಕೇಳಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆಯಲ್ಲ, ಹಾಗೂ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗಲ್ಲ, ಬಟ್ ತುಂಬ ಚೆನ್ನಾಗಿ ಇಷ್ಟನೂ ಆಗುತ್ತೆ. ಈಗ ನಮ್ಮ ಮನೆಯಲ್ಲೇ ನನ್ನ ಮನೆಯವ್ರಿಗೆ ತುಂಬ ಇಷ್ಟ, ಬಟ್ ನನಗೆ ತುಂಬ ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ಇರುವಂಥ ಪ್ರೋಟೀನ್ಸ್ ತುಂಬ ಚೆನ್ನಾಗಿ, ತುಂಬ ಹೈಲಿ ಪ್ಯಾಕ್ಟು, ಒಳ್ಳೇದಿದು ನಮ್ಮ ದೇಹಕ್ಕೆ. ಅದಕ್ಕೆ ತಿಂದರೆ ಒಳ್ಳೆಯದು. ಬಟ್ ನನಗೆ ಇದನ್ನು ಈ ಥರನೇ ತಿನ್ನೋಕ್ಕೆ ನನಗೆ ಇಷ್ಟ ಆಗಲ್ಲ. ಅದ್ರಗೋಸ್ಕರ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ, ಇದನ್ನು ನೀರನ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು 10-15 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ಆಮೇಲೆ ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ತೀನಿ. ಅವಾಗ ಏನಾಗುತ್ತಂದರೆ, ಅದು ತುಂಬ ಮೆತ್ತಗಾದ ತಕ್ಷಣ ಅದನ್ನು ತಿನ್ನೋಕ್ಕೂ ಈಸಿ ಆಗುತ್ತೆ. ಗೊತ್ತಾಗಲಿಲ್ಲಂಗೆ ಇಷ್ಟಪಡಲಿಲ್ಲವರು ಇದನ್ನು ಇಷ್ಟಪಟ್ಟು ತಿನ್ನೋ ಹಾಗೆ ಮಾಡಬೇಕು. ಆವಾಗ ಯಾರಿಗೂ ಕಂಪ್ಲೇಂಟು ಇರಲ್ಲ, ಹಾಗೂ ನಮಗೆ ಹೆಲ್ತಿನೂ ಸಿಕ್ಬಿಡುತ್ತೆ. ಬಿಸಿ ಬಿಸಿ ನೀರು ಹಾಕಿ ಇದನ್ನು ಒಂದು 10-15 ನಿಮಿಷ ಕಾಲ ಇದನ್ನು ಮುಚ್ಚಿಡೋಣ. ಇವಾಗ ನಾನು ಇದನ್ನಲ್ಲಿ ಎಷ್ಟು ಬೇಕೋ ಅಷ್ಟೇ ನೀರನ್ನ ಬಳಸ್ತಾ ಇದ್ದೀನಿ. ತುಂಬ ನೀರನ್ನ ಸೇರಿಸ್ತಾ ಇಲ್ಲ. ಈ ನೀರನ್ನ ನಾನು ಬಿಸಾಕಲ್ಲ, ನಾನು ಬಸಿಯಲ್ಲ, ಆದರೆ ಸೆಪ್ರೇಟ್ ಮಾಡ್ತೀನಿ ಖಂಡಿತ. ಅದನ್ನು ನೀರನ್ನು ಕೂಡ ನಾವು ಬಳಸಿದರೆ ನಮಗೆ ಒಳ್ಳೆಯದಾಗತ್ತೆ. ಅದ್ರಗೋಸ್ಕರ ನಾವು ಇದನ್ನು ಸ್ಟೋರ್ ಮಾಡಿಟ್ಕೊಳ್ಳೋಣ, ವೇಸ್ಟ್ ಮಾಡೋದು ಬೇಡ. ಇದನ್ನು ಮುಚ್ಚಿಡ್ತಾ ಇದ್ದೀನಿ. ತರಕಾರಿನೆಲ್ಲ ಹೆಚ್ಚಿಟ್ಕೊಂಡ್ಬಿಡೋಣ. ಇದನ್ನು ಸುಮಾರು ಬಳಸ್ತೀನಿ. ಇದು ಒಳ್ಳೆ ಕಿಚನ್ ಕೋಸ್ಟರ್. ಇದು ನಾನು ಎಲ್ಲ ನಮ್ಮ ಐಲ್ಯಾಂಡ್ ತುಂಬ ಚೆನ್ನಾಗಿ ನೋಡ್ಕೋಬೇಕಂತ ನಂಗೆ ಇಷ್ಟ. ಇದು ಒಳ್ಳೆ ಕಾರ್ಡ್ಸ್ ನಾವು ಹಾಕ್ಸಿರೋದು. ಅದ್ರಗೋಸ್ಕರ ಇದು ಆಕೃತಿ ಹ್ಯಾಂಡ್ ಮೇಡ್. ಅವ್ರು ನನಗಿದನ್ನು ಮಾಡಿ ಕಳಿಸಿದ್ರು, ತುಂಬ ಟೈಮ್ ಆಯಿತು. ಇನ್ನಾದರೂ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇದು. ನಾನು ಇದನ್ನು ಆಲ್ಮೋಸ್ಟ್ ಎವ್ರಿ ಡೇ ಬಳಸ್ತೀನಿ ಅಡುಗೆ ಮಾಡೋ ಹೊತ್ತಿನಲ್ಲೇ. ಆಕೃತಿ ಹ್ಯಾಂಡ್ ಮೇಡ್ ತುಂಬ ಚೆನ್ನಾಗಿ ಕಲೆಕ್ಷನ್ ಇದೆ. ಸುಮಾರು ಟೈಮ್ ಹಿಂದ್ಗಡೆ ನನ್ನ ಇಂಗ್ಲೀಷ್ ವ್ಲಾಗ್ಸ್ನಲ್ಲಿ ನಾನು ಇವ್ರದ್ದು ಬಾರಕಟ್ಟ ಮಾಡಿರೋವಂಥದ್ದು ಹ್ಯಾಂಡ್ ಮೇಡ್ ತುಂಬ ಚೆನ್ನಾಗಿ ಎಲ್ಲ ಕ್ವಿಲ್ಟ್ ಮಾಡ್ತಾರೆ. ಬೇರೆ ಬೇರೆ ಕಲೆಕ್ಷನು ಕೂಡ ಇದೆ ಇವ್ರ ಹತ್ರ. ಖಂಡಿತ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ. ನಿಮಗೆ ಏನಾದರೂ ಪರ್ಸ್ನಲ್ ಗಿಫ್ಟ್ಸ್ ತೊಗೊಂಡು ಹೋಗೋ ಹಾಗಿದ್ರೆ, ಯಾರ್ಯಾರ ಮನೆಗೆ ಅಥವಾ ಟೀಚರ್ಸ್ಗೆ ಗಿಫ್ಟ್ಸ್ ಕೊಡ್ತೀವಲ್ಲ ಆ ಥರ, ಬರ್ತ್ಡೇಸ್ಗೆ ಗಿಫ್ಟ್ಸ್ ಕೊಡ್ತೀವಿ, ಆ್ಯನಿವರ್ಸರಿಗೆ, ಆವಾಗ ಅವ್ರ ಹತ್ರ ಒಳ್ಳೆ ಕಲೆಕ್ಷನ್ ಇದೆ. ಇಂಥದ್ದು ಏನೇನೋ ತೊಗೊಳೋದ್ಕಿಂತ ಒಳ್ಳೆ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ನ ಕೊಟ್ಟಾಗಿ ಖುಷಿನೂ ಆಗುತ್ತೆ. ಹಾಗೂ ಅವ್ರ ಪ್ರಾಡಕ್ಟ್ಸು ಕೂಡ ತುಂಬ ಯೂನಿಕ್ ಇದೆ, ಸಿಂಪಲ್ಲಾಗೇ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾರ್ಟ್ ಟಚಿಂಗ್ ಅನಿಸುತ್ತೆ. ನನಗೆ ಅವ್ರ ಕಲೆಕ್ಷನ್ ತುಂಬ ಇಷ್ಟ. ನಾನು ಕೂಡ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀನಿ. ಖಂಡಿತ ಅವ್ರ ಪೇಜ್ನ ಚೆಕ್ ಮಾಡಿ ಕಲೆಕ್ಷನ್ನ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಈ ಥರ ಕೋಸ್ಟರ್ಸ್ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಕೊಟ್ಟರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತಲ್ಲ. ಬರ್ತ್ಡೇಸ್ ಕೊಟ್ಟರು ಖುಷಿ, ಆ್ಯನಿವರ್ಸರೀಸ್ ಕೊಟ್ಟರು ಖುಷಿನೇ ಆಗುತ್ತೆ. ಸ್ವೀಟ್ ಪೊಟೇಟೊ ತುಂಬಾ ದೊಡ್ಡದಾಗಿತ್ತು, ಅದ್ರಗೋಸ್ಕರ ನಾನು ಇದನ್ನು ಹೆಚ್ಕೊಂಡು ಸಿಪ್ಪೆ ತೆಗೆಯೋಣ ಅಂದ್ಕೊಂಡೆ. ನಾನು ಸ್ವೀಟ್ ಪೊಟೇಟೋನ ಬಳಸಿದಾಗೆ ಸ್ಕಿನ್ ಜೊತೆನಲ್ಲೇ ಇಟ್ಟಿರ್ತೀನಿ ಪ್ರೆಷರ್ ಕುಕ್ಕರ್ನಲ್ಲೇ. ಆದರೆ ಇವತ್ತು ಬೇರೆ ತರಕಾರಿನೂ ಕೂಡ ಅದ್ರ ಜೊತೆನಲ್ಲಿ ಹಾಕೋದು ಕಾರಣಕ್ಕೆ ಇದ್ರದ್ದು ಸಿಪ್ಪೆನ ತೆಗೆದು ಹಾಕಿಬಿಟ್ರೆ ಆಮೇಲೆ ನಮಗೆ ಈಸಿ ಆಗುತ್ತೆ ಅಂತ ಕಾರಣಕ್ಕೆ ಇದನ್ನು ಇಷ್ಟಿಷ್ಟೇ ಕಟ್ ಮಾಡ್ಕೊಂಡಾಗೆ ಸಿಪ್ಪೆ ತೆಗಿಯೋದು ಅನುಕೂಲ ಆಗುತ್ತಲ್ಲ.
ಕುಕ್ಕರ್ನಲ್ಲಿ ಪ್ರೆಷರ್ ಕುಕ್ಕರ್ನಲ್ಲಿ ಇಟ್ಬಿಟ್ರೆ ಇದನ್ನು ಆವಾಗ ಪ್ಯಾರ್ಲಲ್ಲಿ ಬೇರೆದನ್ನೆಲ್ಲ ಹೆಚ್ಕೊಂಡು ಅದರದ್ದು ಒಗ್ಗರಣೆ ಕೊಡ್ಬೋದು. ಈ ನನ್ನ ಪುಟ್ಟ ಪ್ರೆಷರ್ ಕುಕ್ಕರ್ನಲ್ಲಿ ಇವಾಗ ಹೆಚ್ಕೊಂಡಿರುವಂಥ ಗೆಣಸು ಸ್ವೀಟ್ ಪೊಟೇಟೊ ಸುಮಾರು 600 ಗ್ರಾಮ್ಸ್ ಅಳತಿ ಇದು. ಇದನ್ನು ಹಾಕಿಬಿಟ್ಟು 2 ಮೀಡಿಯಂ ಸೈಜ್ ಕ್ಯಾರೆಟ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚು ಹೊತ್ತಿನಲ್ಲಿ ಒಂದು ಸುಮಾರು ಹಂಗೂ ಹಿಂಗೂ ಹೆಚ್ಕೊಂಡ್ರೂ ತೊಂದರೆ ಇಲ್ಲ, ಹೇಗಿದ್ರೂ ಎಲ್ಲ ಅಪ್ಪಚ್ಚಿ ಆಗುತ್ತೆ. ಚೆನ್ನಾಗಿ ಮ್ಯಾಶ್ ಮಾಡ್ತೀವಿ, ಸೊ ತೊಂದರೆ ಇಲ್ಲ. ಒಂದು ಸ್ವಲ್ಪ ಹೆಂಗೆ ಹೆಚ್ಕೊಂಡ್ರೂ ತೊಂದರೆ ಇಲ್ಲ. ಸ್ವಲ್ಪ ಎಷ್ಟು ಹಿಡಿಸುತ್ತೋ ಅಷ್ಟೇ, ಇದು ಮುಳುಗೋ ಅಷ್ಟೇ ಹಾಕ್ತಾ ಇದ್ದೀನಿ. ನಾನು ಯಾವುದೂ ನೀರನ್ನ ಬಿಸಾಕಲ್ಲ. ಇದು ಕುದ್ದಿರುವಂಥ ನೀರು, ತರಕಾರಿ ಎಲ್ಲ ಕುದ್ದಿರುತ್ತೆ, ಇದರಲ್ಲಿ ತುಂಬ ಅದರದ್ದು ಅಂಶ ಎಲ್ಲ ಇದು ನೀರಿನಲ್ಲೇ ಇರುತ್ತೆ. ಇದನ್ನು ಚೆಲ್ಲಬಾರ್ದಲ್ಲ, ಅದ್ರಗೋಸ್ಕರ ಇದು ಎಷ್ಟು ಬೇಕೋ ಅಷ್ಟೇ ಮುಳುಗು ಹಾಗೆ ನೀರನ್ನ ಹಾಕಿದ್ದೀನಿ. ಹಾಗೂ ಅದ್ರ ಜೊತೆಯಲ್ಲಿ 1 ಕಪ್ಪು ವಟಾಣೆ, ಇದು ಫ್ರೋಝನ್ ವಟಾಣೆ, ನಾನು ಇದನ್ನೇ ಬಳಸ್ತಾ ಇದ್ದೀನಿ. ಅದಲ್ಲದೇನು ಕೂಡ 1 ಮುಷ್ಟಿ ಬೀನ್ಸು, ಇದನ್ನು ಸುಮಾರು ಹಿಂಗೆ ಸುಮ್ಮನೆ ರಫಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಪ್ರೆಷರ್ ಕುಕ್ಕರ್ನಲ್ಲಿ 1 ಸೀಟಿ ಹೊಡೆಯೋ ತನಕ ಇದನ್ನು ಬೇಯಿಸ್ಕೊಳ್ಳೋಣ. ಸೋಯಾ ಚಂಕ್ ಚೆನ್ನಾಗಿ ಮೆತ್ತಗಾಗಿದೆ, ಉಪ್ಕೊಂಡಿದೆ, ಚೆನ್ನಾಗಿ ನೀರನ್ನ ಅಬ್ಸಾರ್ಬ್ ಮಾಡಿಕೊಂಡು. ಒಂದು 10 ನಿಮಿಷ ಕಾಲ ಆಯ್ತಲ್ವಾ, ಇವಾಗ ಇದನ್ನು ತೆಗೆದು ನಾನು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಹಿಂಗೆ ಸುಮ್ಮನೆ ತೆಗೆದು ಹಾಕ್ತಾ ಇದ್ದೀನಿ. ನೀರಂಶ ಇದ್ರೂ ತೊಂದರೆ ಇಲ್ಲ, ಇದನ್ನೇನು ಪೂರ್ತಿಯಾಗಿ ಹಿಂಡಬೇಕು ಅಂತೇನಿಲ್ಲ ನಾವು. ಆಮೇಲೆ ಈ ನೀರನ್ನ ಉಳಿಸ್ಕೊಳ್ಳೋಣಂತೆ. ಆರೋಗ್ಯವೇ ಮಹಾಭಾಗ್ಯ ಅಂತೀವಲ್ಲ, ನಿಜ ಅಲ್ಲ ಅದು. ನಾವು ಆರೋಗ್ಯವಾಗಿದ್ದರೆ ನಾವು ಎಲ್ಲ ರೀತಿಲಿಂದ ಓಡಾಡ್ಕೊಂಡಿರ್ಬೋದು, ಮನೆಯಲ್ಲೇ ಹೊರಗಡೆ ತಿರುಗಾಡ್ಕೊಂಡು ಎಲ್ಲ ಕೆಲಸ ಮಾಡ್ಬೋದು, ಎಲ್ಲನೂ ತಿನ್ಬೋದು, ಎಲ್ಲ ರೀತಿಲಿಂದ ಖುಷಿ ಅನುಭವಿಸ್ಬೋದು. ಆರೋಗ್ಯ ಸರಿ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದ್ರಗೋಸ್ಕರ ನಾವು ಹೊಟ್ಟೆ ತುಂಬ ಇಂಪಾರ್ಟೆಂಟ್. ನಾವೇನು ತಿಂತೀವಿ ಅದು ತುಂಬ ಇಂಪಾರ್ಟೆಂಟ್. ಎಕ್ಸಸೈಸ್ ಮಾಡೋದು ಅಲ್ಲದೇನೂ ಕೂಡ ನಾವು ಏನು ನಮ್ಮ ದೇಹಕ್ಕೆ ಕೊಡ್ತೀವಿ ಅದೇ ರಿಟರ್ನ್ ಆಗಿ ಬರುತ್ತೆ. ನಾವು ತಿನ್ನೋ ಹೊತ್ತಿನಲ್ಲಿ ಒಂದು ಸ್ವಲ್ಪ ಗಮನ ಇಟ್ಕೊಂಡು ತಿಂದರೆ, ಏನೇ ತಿನ್ನಲಿ ಅದರಲ್ಲಿ ನಾವು ಯಾವ ರೀತಿಯಾಗಿ ಹೆಲ್ತಿಯಾಗಿ ತಿನ್ಬೋದು ಅನ್ನೋದನ್ನು ನಾವು ಮಾಡಿ ತಿಂದ್ಕೊಂಡ್ರೆ ಅದು ಖಂಡಿತ ನಮಗೆ ಹೆಲ್ಪ್ ಆಗುತ್ತೆ. ಪರವಾಗಿಲ್ಲ, ಇದೇನು ತುಂಬ ಬಿಸಿ ಏನಿಲ್ಲ, ಅದಕ್ಕೆ ಇದನ್ನು ಗ್ರೈಂಡ್ ಮಾಡ್ತೀನಿ. ಹೆಲ್ತಿ ಪಾವ್ ಭಾಜಿ ಇವತ್ತಿಂದು. ಕುಕ್ಕರ್ ಇನ್ನೂ ಆಗಬೇಕು, ಅದ್ರಗೋಸ್ಕರ ಮಿಕ್ಕಿದ್ದನ್ನೆಲ್ಲ ತರಕಾರಿನ ಇವಾಗ ಹೆಚ್ಕೊತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ತಂಪಿದೆ, ಇವತ್ತು ಅಷ್ಟೊಂದು ಬಿಸಿಲಿಲ್ಲ ನಮ್ಮ ಹತ್ರ. ಪಾವ್ ಭಾಜಿ ತಿನ್ನೋಕೆ ಪರ್ಫೆಕ್ಟ್ ಆಗಿದೆ ವೆದರು. ನಿನ್ನೆ ಮಳೆ ಬೇರೆ ಆಗಿತ್ತು, ಇದು ಕರೆಕ್ಟ್ ಅನ್ಕೊತೀನಿ ಇವತ್ತು ತಿನ್ನೋದು. ಪ್ರೆಷರ್ ಕುಕ್ಕರ್ನ ಹೊರಗಿಟ್ಟು ಬಂದಿದ್ದೆ, ಇವಾಗ ಅದು ಸಹ ಪ್ರೆಷರ್ ರಿಲೀಸ್ ಆಯಿತು. ಅದ್ರ ಜೊತೆಯಲ್ಲೇ ನಾನು ಬೇಕಾಗಿರುವಂಥ ಎಲ್ಲ ಸಾಮಗ್ರಿನೂ ಹೆಚ್ಚಿಟ್ಕೊಂಡಿದ್ದೀನಿ, ಏನು ಮಿಸ್ ಮಾಡಬಾರ್ದಂತ. ಪಾವ್ ಭಾಜಿ ಬಂದಾಗೆ ಸುಮಾರು ಐಟಮ್ಸ್ ಬೇಕಲ್ವಾ, ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದನ್ನೂ ಮಿಸ್ ಮಾಡಲ್ಲ ಅಂತ. ಥರ ಇದೆಯಲ್ಲ, ಇದು ಕಿಚನ್ ಸಿವ್ ಅಂತ. ಇದು ಸುಮಾರು ಜನ ಕೇಳ್ತೀರಾ ನನಗೆ ನಾನು ಎಲ್ಲಿ ತೊಗೊಂಡಿದ್ದೀನಿ ಅಂತ. ಇದನ್ನು ಬಂದು ನಾನು ಟೆಮುನಲ್ಲಿ ತೊಗೊಂಡಿರೋದು. ತುಂಬ ಟೈಮ್ ಆಯಿತು, ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಈ ಥರ ಬಸಿಯೋಕ್ಕೆ. ಆಮೇಲೆ ತೊಗರಿಬೇಳೆ, ಅಕ್ಕಿ ಅದನ್ನು ಸಹ ನೀರಿನಲ್ಲಿ ತೊಳೆಯೋಕ್ಕೂ ಕೂಡ ಮುಂದಿದೆಯಲ್ಲ, ಯೆಲ್ಲೋ ಕಲರ್ ಇದೆಯಲ್ಲ, ಅದರಲ್ಲಿ ನಾನು ಇದನ್ನು ಈ ಥರ ರಿನ್ಸ್ ಮಾಡಿ ಆಮೇಲೆ ಇದನ್ನು ಬಗ್ಸಾಕು. ಚಳಿಗಾಲದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಕೈನ ಅವಾಗವಾಗೆ ತೊಳ್ಕೊತಾನೆ ಇದ್ದರೆ ಕಷ್ಟ ಆಗುತ್ತೆ, ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಸರಿ, ಇದನ್ನಾಯಿತು. ಇವಾಗ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣಂತೆ. ನಮ್ಮ ಕಟ್ಟೆ ಮೇಲೆ ಬಂದಾಗಂತೂ ನಾನು ಯಾವಾಗಲೂ ಆಕೃತಿ ಹ್ಯಾಂಡ್ಮೇಡ್ ಕೋಸ್ಟರೇ ಬಳಸೋದು. ತುಂಬ ಸಾಫ್ಟು, ಮೂಮೆಂಟು ಈಸಿ ಆಗುತ್ತೆ, ಹಿಂಗೆ ಸರ್ಸಾಡೋಕ್ಕೆ ಗೀಚ್ ಬೀಳಲ್ಲ ಕಟ್ಟೆ ಮೇಲೆ. ಅದ್ರಗೋಸ್ಕರ ನಾನು ಮಾತ್ರ ಯಾವಾಗಲೂ ಪಾಪ ಅವಳು ಕಳಿಸಿರೋದನ್ನೇ ಬಳಸೋದು. ಇದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಹೋಳು ಸಿಗಬಾರ್ದು. ಪಾವ್ ಭಾಜಿ ತಿನ್ನೋ ಹೊತ್ತಿನಲ್ಲೇ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಆಗಿರಬೇಕು, ಯಾವುದು ಹೋಳು ಥರ ಕಾಣಿಸ್ಬಾರ್ದು. ಅವಾಗ ಅದು ರುಚಿನೂ ಚೆನ್ನಾಗಿ ಅನಿಸುತ್ತೆ. ಸರಿ, ಇದನ್ನು ಬೇಗ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಗ್ಗರಣೆ ಕೊಡೋಣ. ನೋಡೋಕೆ ತುಂಬ ತರಕಾರಿ ಅನಿಸ್ಬಿಟ್ಟಿತ್ತು ನನಗೆ, ಅಷ್ಟೊಂದೇನು ಅನಿಸ್ತಾ ಇಲ್ಲ. ಇವಾಗ ನೀರೆಲ್ಲ ತೆಗೆದು ಇದು ಮ್ಯಾಶ್ ಮಾಡಿ ಇಟ್ಕೊಂಡಾಗೆ ಚೆನ್ನಾಗಿ ಮ್ಯಾಶ್ ಆಗಿದೆ. ಅದು ಶುರು ಮಾಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ಗಮನಕ್ಕೆ ಬಂತು, ನಾನು ನಿಮ್ಗೆ ಹೇಳಬೇಕು ಅಂತಿದ್ದೀನಿ. ಇದು ಕಸೂರಿ ಮೇಥಿ ತುಂಬ ಫ್ಲೇವರ್ ಕೊಡುತ್ತೆ ಪಾವ್ ಭಾಜಿ ಮಾಡಿದಾಗೆ. ಇದು ತುಂಬಾ ಒಳ್ಳೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದನ್ನು ಮಾತ್ರ ಖಂಡಿತ ತಪ್ಪದೆ ಹಾಕಿ. ಇದನ್ನು ನಾನು ಖಂಡಿತ ಬಳಸ್ತೀನಿ. ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಕಸೂರಿ ಮೇಥಿ ಇದನ್ನು ಹೊರಗಡೆ ಇಟ್ಟು ಇದನ್ನು ಡ್ರೈ ಮಾಡಿರ್ತಾರಲ್ಲ ಮೆಂತ್ಯ ಸೊಪ್ಪನ್ನ, ಅದ್ರಗೋಸ್ಕರ ಇದು ತುಂಬ ಡಸ್ಟ್ ಇರುತ್ತೆ, ಡರ್ಟ್ ಇರುತ್ತೆ ಇದರಲ್ಲಿ. ಅದ್ರಗೋಸ್ಕರ ಇದನ್ನು ಹಾಗೆ ಹಾಕೋದಕ್ಕಿಂತ ಇದನ್ನು ತೊಳೆದ್ಬಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಸುಮಾರು 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿನ ಈ ಕಪ್ನಲ್ಲಿ ಹಾಕ್ಕೊಂಡು ನೀರಿನಲ್ಲೇ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಹಾಕೋ ಹೊತ್ತಿನಲ್ಲಿ ಈಸಿ ಆಗುತ್ತೆ ಅಂತ. ಅದನ್ನು ಫಸ್ಟಿಗೆ ಅದನ್ನು ಕೂಡ ಮಾಡಿಟ್ಕೊಂಡ್ರೆ ಅದು ನೀರನ್ನ ಬಗ್ಗಿಸ್ಬೇಡಿ. ಸೊಪ್ಪನ್ನ ಹೀಗೆ ಎತ್ತಿ, ನೀರು ಹಾಕಿದ ಮೇಲೆ ಹೀಗೆ ಎತ್ತಿ, ಆವಾಗ ಮಣ್ಣೆಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಅದನ್ನು ಹೇಳೋಣ ಅಂದ್ಕೊಂಡೆ. ಪ್ಯಾನ್ನಲ್ಲೇ ನಾನು
ಸಪ್ರೇಟಾಗಿ ಇದಕ್ಕೆ ತಡ್ಕ ಕೊಡ್ತೀನಿ. ಫಸ್ಟಿಗೆ ಇದನ್ನು ಮಾಡೋಣ. ಇದಕ್ಕೆ ಒಂಚೂರು ಎಣ್ಣೆ ಅಥವಾ ಬೆಣ್ಣೆ ಎರಡೂ ಹಾಕಬಹುದು. ನೀವು ಹೆಲ್ತ್ ಕಾನ್ಷಿಯಸ್ ತುಂಬ ಇದ್ದರೆ ಅಥವಾ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋ ಹೊತ್ತಿನಲ್ಲೇ ಎಣ್ಣೆ ಅಷ್ಟೇ ಹಾಕ್ಕೊಳ್ಳಿ. ಗೆಸ್ಟ್ ಬಂದಾಗೆ ನಿಮ್ಗೇನೋ ತುಂಬ ರುಚಿ ಮಾಡಿ ತಿನ್ನಿಸ್ಬೇಕು ಅಂತ ಇದ್ದಾಗೆ ಅವಾಗ ಒಂದು ಸ್ವಲ್ಪ ಬೆಣ್ಣೆನೂ ಹಾಕ್ಕೊಳ್ಳಿ. ನನಗೆ ತುಪ್ಪ ಬೆಣ್ಣೆ ಅಂದರೆ ತುಂಬ ಇಷ್ಟ, ನನಗೆ ಪಂಚಪ್ರಾಣ. ಅದ್ರಗೋಸ್ಕರ ನಾನು ಒಂದು ಸ್ವಲ್ಪ ಎಣ್ಣೆ ಹಾಗೂ ಒಂದು ಸ್ವಲ್ಪ ಬೆಣ್ಣೆನೂ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಬೆಣ್ಣೆ, ತುಪ್ಪ, ಕೆನೆ ಹಾಗೂ ಚೀಸ್ ಇವೆಲ್ಲ ಇದ್ದುಬಿಟ್ರೆ ಯಾವುದೇ ಅಡುಗೆ ಮಾಡಿದ್ರೂ ಕೂಡ ತುಂಬ ರುಚಿಯಾಗುತ್ತೆ. ಸೊ ಇದನ್ನಲ್ಲೇ ಒಂದು ಸ್ವಲ್ಪ ಹಿಡಿಸುತ್ತೆ ಇದು ಜಾಸ್ತಿ, ಅದ್ರಗೋಸ್ಕರ 1 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ. ಇದನ್ನು ಬೇಕು ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸರಿ, ಇವಾಗ ಎಣ್ಣೆ ಬೆಣ್ಣೆ ಎರಡು ಕರಗಿದೆ. ಇದಕ್ಕೆ ಸಣ್ಣಗೆ ಹೆಚ್ಚಿಗಿರುವಂಥ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದನ್ನು ಕೈಯಾಡಿಸ್ಬಿಟ್ಟು ಸ್ವಲ್ಪ ಆದಮೇಲೆ ಬೆಂದ ಮೇಲೆ ಇದಕ್ಕೆ ದೊಣ್ಣೆ ಮೆಣಸಿನ್ಕಾಯಿನ ಹಾಕೋಣ. ಈರುಳ್ಳಿ ಮತ್ತು ದೊಣ್ಣೆ ಮೆಣಸಿನ್ಕಾಯಿ ಸೇಮ್ ಟೈಮೇ ಎರಡೂ ಹಾಕ್ಬೋದು. ನಾನು ಇದಕ್ಕೆ ಹಸಿರು ದೊಣ್ಣೆ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಹಸಿರು ದೊಣ್ಣೆ ಮೆಣಸಿನ್ಕಾಯಿ ಬಳಸಿದಾಗೆ ಇದ್ರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ಫ್ಲೇವರ್ ಕೊಡುವಂಥದ್ದು ಪಾವ್ ಭಾಜಿಗೆ. ಈ ತರಕಾರಿ ಮಾತ್ರ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ, ಇದು ಬೇಕೇ ಬೇಕು. ಪಾವ್ ಭಾಜಿ ಮಾಡುವ ಹೊತ್ತಿನಲ್ಲೇ ಹಸಿರದೇ ಬಳಸಿ, ಹಸಿರದ್ದು ಬಳಸಾಗ ತುಂಬಾ ರುಚಿ ಅನಿಸುತ್ತೆ. ಸೊ 1 ದೊಣ್ಣೆ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ಇದಕ್ಕೆ. ಈರುಳ್ಳಿ ದೊಣ್ಣೆ ಮೆಣಸಿನ್ಕಾಯಿ ಅದು ಬೇಕಿನ್ನು ಅಷ್ಟರಲ್ಲೇ ನಾವು ಇದನ್ನ ಜೋಡಿಸ್ಕೊಂಡ್ಬಿಡೋಣ. ಈ ಒಂದು ದೊಡ್ಡ ಪಾತ್ರೆನಲ್ಲೇ ನಾನು ಬೆಂದಿರುವಂಥದ್ದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಇದೆಲ್ಲ ತರಕಾರಿ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ದೊಡ್ಡ ಪಾತ್ರೆನಲ್ಲೇ ಸೋಯಾ ಚಂಕ್ನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದನ್ನಲ್ಲಿ ಸೇರಿಸೋಣ ಅಂತ. ಇವಾಗ ಕುಚ್ಚಿರುವಂಥ ನೀರಿತ್ತಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಹಾಕ್ಕೊಳ್ಳಿ, ಅದು ಎಷ್ಟು ಹಿಡಿಸುತ್ತೋ ಅಷ್ಟೇ ಹಾಕಿ. ತುಂಬ ನೀರಿಗೂ ಮಾಡೋದು ಬೇಡ, ಇದು ಒಂಥರ ಮಂದಗಿರಬೇಕು. ಆ ಕನ್ಸಿಸ್ಟೆನ್ಸಿ ಬರೋ ತನಕ ನೀರು ಹಾಕಿ. ನನ್ನ ಪ್ರಕಾರ ಇದು ಇಷ್ಟು ಹಿಡಿಸುತ್ತೆ ಅನಿಸುತ್ತೆ, ಬಟ್ ಆದರೂ ಕೂಡ ನೋಡಿಬಿಟ್ಟು ಈ ಥರ ಕೈಯಾಡಿಸ್ಕೊಳ್ತಾ ಹಾಕೋಣ. ಈಗ ಇದೆಲ್ಲ ಕುದ್ದ ಮೇಲೆ ಈ ಪ್ರಮಾಣಕ್ಕೆ ಬರಬೇಕಿದು. ನನ್ನ ಪ್ರಕಾರ ಇದಿಷ್ಟು ಹಿಡಿಸುತ್ತೆ ಅನಿಸುತ್ತೆ. ಸೊ ಇದನ್ನಿಷ್ಟು ಹಾಕ್ತಾ ಇದ್ದೀನಿ, ಯಾಕಂದರೆ ಇದನ್ನು ನಾನು ವೇಸ್ಟ್ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಸೊ ಕರೆಕ್ಟ್ ನೀರು ಅಳ್ತಿನ ಹಾಕ್ಕೊಳ್ಳಿ, ಆವಾಗ ಯಾವುದು ವೇಸ್ಟ್ ಆಗಲ್ಲ. ಎಲ್ಲ ನ್ಯೂಟ್ರಿಯೆಂಟು ನಿಮ್ಮ ಬಾಡಿಗೆ ಹೋಗುತ್ತೆ, ನಿಮ್ಮ ಹೊಟ್ಟೆಗೆ ಹೋಗುತ್ತೆ. ಇವಾಗ ಇದು ಚೆನ್ನಾಗಾಗಿದೆ, ಒಂಥರ ಕೆಂಪು ಕಲರ್ ಬಂದಿದೆ. ಇಷ್ಟೇ ಸಾಕು, ತುಂಬ ಆಗೋದೇನು ಬೇಕಿಲ್ಲ ನಮಗೆ. ಇವಾಗ 1 ಟೀ ಸ್ಪೂನ್ನಷ್ಟು ಗಾರ್ಲಿಕ್ ಆ್ಯಂಡ್ ಜಿಂಜರ್ ಪೇಸ್ಟ್. ಇದ್ರ ಹಸಿ ವಾಸನೆ ಹೋಗಬೇಕು. ಗಾರ್ಲಿಕ್ ಆ್ಯಂಡ್ ಜಿಂಜರ್ ಪೇಸ್ಟ್ ಹಾಕಿದಾಗೆ ಅದು ಗಮ್ಮಂತ ವಾಸನೆ ಬರಬೇಕು, ಹಸಿ ವಾಸನೆ ಹೋಗಿರಬೇಕು. ಮಗಮ ಅಂತ ಇದೆ. ಇವಾಗ ಇದಕ್ಕೆ ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ. ನಾನು 2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಟೊಮೆಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗಬೇಕು, ಫಾಸ್ಟಾಗೂ ಆಗಬೇಕು ಅಂದರೆ ಅದಕ್ಕೆ 1 ಚಿಟಿಕೆ ಉಪ್ಪನ್ನ ಈ ಥರ ಸ್ಪ್ರಿಂಕಲ್ ಮಾಡಿ ಒಂದು ಸುತ್ತನ ಕೈ ಆಡಿಸಿ ಇದನ್ನು ಮುಚ್ಚುತ್ತಾ ಇದ್ದೀನಿ. ಇವಾಗ ನಾನು ಕಡಚಿ ಅಂತೀವಲ್ಲ, ಹಿಂಗಿರುತ್ತೆ ನೋಡಿ, ಸ್ಟ್ರೇಟ್ ಆಗಿರುತ್ತೆ, ಫ್ಲಾಟ್ ಆಗಿರುತ್ತೆ. ಈ ಥರ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಮ್ಯಾಶ್ ಆಗಬೇಕು. ಪಾವ್ ಭಾಜಿ ಮಾಡುವತ್ತಲ್ಲಿ ನೋಡ್ತಿರಲ್ಲ ಎಲ್ಲ ನೀವು ಚಾಟ್ ಕಾರ್ನರ್ನಾಗ ಹೋದಾಗೆ ಅವ್ರು ಯಾವ ರೀತಿ ಅದನ್ನು ಮ್ಯಾಶ್ ಮಾಡ್ತಾನೇ ಇರ್ತಾರೆ ಅಂತ. ಪಾವ್ ಭಾಜಿ ಮಾಡಿದಾಗೆ ಪ್ರತಿಯೊಂದು ಸಾಮಗ್ರಿ ಏನೇ ಹಾಕ್ತಿದೆ ತರಕಾರಿ ಎಲ್ಲದನ್ನು ಸಣ್ಣಗೆ ಹೆಚ್ಕೊಂಡಾಗೆ ಅದು ರುಚಿ ಚೆನ್ನಾಗಿರುತ್ತೆ. ಅದಲ್ಲದೇನು ಕೂಡ ಅವಾಗವಾಗ ಇದು ಮೆತ್ತಗಾದ್ಮೇಲೆ ಇದು ಈ ಥರ ಮಾಡೋದು ಈಸಿ ಆಗುತ್ತೆ. ಇವಾಗ ನಾನು ಬೇಕಾಗಿರುವಂಥ ಎಲ್ಲನೂ ಮಸಾಲ ಪೌಡರ್ಸ್ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆನಲ್ಲೇ ಹಾಕಿದಾಗೆ ಅದ್ರ ರುಚಿ ಚೆನ್ನಾಗಿ ಬರುತ್ತೆ. ನೆನೆಸಿಟ್ಟಿರುವಂಥ ಕಸೂರಿ ಮೇಥಿ ಚೆನ್ನಾಗಿ ತೊಳೆದಿದ್ದೀನಿ ನಾನು. ಈ ಥರ ಇದನ್ನು ಈ ಥರ ಹಾಕ್ತಾ ಇದ್ದೀನಿ. ಹಿಂಗೆ ಎದ್ದುಬಿಟ್ಟು ಹಾಕಿದಾಗೆ ಕೆಳಗಡೆ ಎಲ್ಲ ಗಲೀಜು ನೀರು ಅದು ಸೆಟ್ಲ್ ಆಗಿರುತ್ತೆ. ಅದು ಈ ಕಸೂರಿ ಮೇಥಿಗೆ ಹತ್ಕೊಳಲ್ಲ. ನೀವು ಇದನ್ನೇನಾದರೂ ಬಗ್ಗಿಸ್ಬಿಟ್ರೆ ನೀರಿನ ಸಿಂಕ್ನಲ್ಲಿ ಅದು ಮತ್ತೆ ಬಂದು ಪುನಃ ಮತ್ತೆ ಈ ಸೊಪ್ಪಿಗೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ಈ ಥರ ಹಾಕಿ ಇದನ್ನು. ಹಾಗೂ ಅರಿಶಿನದ ಪುಡಿನಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದು ಹಾಕಿದರೆ ಇದಕ್ಕಿಂತ ಮುಂಚೆ ಹಿಂಗೆ ಹಾಕೋಣ. ಒಗ್ಗರಣೆನಲ್ಲೇ ಕಸೂರಿ ಮೇಥಿನಲ್ಲಿ ಘಮ ಅಂತ ವಾಸನೆ ಬರ್ತಾ ಇದೆ. ನನಗಂತೂ ಇಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನೀವು ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೇ. ಅನ್ಕೊಂತಿರ್ತೀವಲ್ಲ ಏನು ಮಾಡೋಣ ಅನ್ನೋದು ಅದೇ ಒಂದು ದೊಡ್ಡ ಕತೆ ಅಲ್ವಾ. ಮಾಡೋದ್ಕಿಂತ ಏನು ಮಾಡೋದು ಅನ್ನೋದು, ಇದನ್ನ ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು ಅಥವಾ ಡಿನ್ನರ್ಗೂ ಮಾಡ್ಕೋಬಹುದು ಅಥವಾ ಸ್ಯಾಟರ್ಡೆ ಸಂಡೇ ಸ್ಪೆಷಲ್ ವೀಕೆಂಡ್ ಸ್ಪೆಷಲ್ಗಂತನೂ ಮಾಡ್ಕೋಬಹುದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಾನು ಎವರೆಸ್ಟ್ ಪಾವ್ ಭಾಜಿ ಮಸಾಲ ಬಳಸ್ತಾ ಇದ್ದೀನಿ. ನೀವು ಯಾವ್ದು ಬೇಕೋ ಆ ಬ್ರ್ಯಾಂಡಿನ ಪಾವ್ ಭಾಜಿ ಮಸಾಲ ಬಳಸ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದು. ನನಗೆ ಯಾವಾಗಲೂ ಎವರೆಸ್ಟ್ ಪಾವ್ ಭಾಜಿ ಮಸಾಲ ಅಂದರೆ ತುಂಬ ಇಷ್ಟ, ನಾನು ಚಿಕ್ಕವಳಿದ್ದಾಗ್ಲಿಂತನೂ. ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡಿದ್ದೀನಿ. ನಾನು 2 ಟೇಬಲ್ ಸ್ಪೂನ್ನಷ್ಟು ಎವರೆಸ್ಟ್ ಪಾವ್ ಭಾಜಿ ಮಸಾಲ ಇದಕ್ಕೆ ಹಾಕಿದ್ದೀನಿ. ಅದ್ರ ಜೊತೆನಲ್ಲೇ 1 ಟೀ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ.
ಒಗ್ಗರಣೆನಲ್ಲಿ ಎಲ್ಲ ಬೇಕಾಗಿರುವಂಥದ್ದು ಹೋಯ್ತು. ಇವಾಗ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡ್ಬಿಟ್ಟು ನಾವು ಮನೆಯಲ್ಲಿ ಮಾಡುವ ಹೊತ್ನಲ್ಲಿ ನಾನು ಯಾವಾಗಲೂ ಅದನ್ನು ಪ್ಯಾರ್ಲಲ್ಲಿ ಮಾಡ್ತೀನಿ. ಅದನ್ನು ದೊಡ್ಡ ಪಾತ್ರೆನೂ ಪಕ್ಕಕ್ಕೆ ಇಟ್ಕೊಂಡು ಅದು ಕುದಿ ಬರುವ ಹೊತ್ನಲ್ಲೇ ಇದನ್ನು ಒಗ್ಗರಣೆನ ಪ್ಯಾರ್ಲಲ್ಲಿ ಮಾಡ್ಕೊತೀನಿ. ಬಟ್ ತೋರಿಸುವ ಹೊತ್ನಲ್ಲೇ ನಿಧಾನಕ್ಕೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಒಂದಾದ್ಮೇಲೆ ಒಂದು ತೋರಿಸ್ತಾ ಇದ್ದೀನಿ. ಬಟ್ ನೀವು ಮನೆಯಲ್ಲಿ ಮಾಡುವ ಹೊತ್ನಲ್ಲಿ ನೀವು ಸೈಡಿಗೆ ಇಟ್ಕೊಂಡು ಇದನ್ನು ಜೊತೆಲೆ ಮಾಡ್ಕೊಳ್ಳಿ. ಇದಾದ ತಕ್ಷಣ ಇದನ್ನ ಅದರಲ್ಲಿ ಸುರು ಬಿಟ್ರೆ ನಿಮ್ಗೆ ಫಾಸ್ಟ್ ಆಗು ಆಗುತ್ತೆ. ಅದು ಕರೆಕ್ಟ್ ರೀತಿ ಮಾಡೋದು. ಹೇಗೆ ಅನಿಸ್ತಾ ಇದೆ ನನ್ನ ಕನ್ನಡ ವ್ಲಾಗ್? ನಿಮಗೆ ಇಷ್ಟ ಆಗ್ತಾ ಇದೆಯಾ? ಖಂಡಿತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನನ್ಗೆ ಇಷ್ಟ ಆಗುತ್ತೆ ನಿಮ್ಮ ಕಮೆಂಟ್ಸ್ನ ಓದಕ್ಕೆ. ಯಾವ ತರ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನ ಅದು ಜನಕ್ಕೆ ತಲುಪ್ತಾ ಇದೆಯಾ ಅದೇ ರೀತಿಯಾಗಿ ನಾವು ಅನ್ಕೊಂಡಿದ್ದ ತರನೇ ಅಂತ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಂಟೆಂಟ್ ಕ್ರಿಯೇಟರ್ಸ್ಗೆ. ಅದಕ್ಕೋಸ್ಕರ ನಂಗೆ ತಿಳಿಸಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಈ ಪಾತ್ರೆನ ಕುದ್ಸಕ್ಕಿಡೋಣಂತೆ. ಕತೆಗೆ ಸೂಪರ್ ಆಗಿ ಕುದಿ ಬರ್ತಾ ಇದೆ. ಫುಲ್ ಕುದ್ದ ಮೇಲೆ ಈ ಮಿಶ್ರಣ ಮಾಡಿಟ್ಟಿದ್ವಲ್ಲ ಇದನ್ನಲ್ಲಿ ಸೇರಿಸ್ಕೊಳ್ಳೋಣಂತೆ. ಪಾವ್ ಭಾಜಿ ಮಸಾಲ ಮಾಡ್ತಿರ್ತಾರೆ ನೋಡಿ ಚಾಟ್ ಸೆಂಟರ್ನಲ್ಲೇ, ಜೂ ಚೌಪಾಟಿನಲ್ಲೇ. ಅವಾಗ ಒಂದು ದೊಡ್ಡ ಕಡಾಯಿನ ಇಟ್ಕೊಂಡು ಅವರು ಮಿಕ್ಸ್ ಮಾಡ್ತಾನೆ ಇರ್ತಾರೆ. ಅದ್ರ ಜೊತೆನಲ್ಲೇ ಅದನ್ನ ಬೆಣ್ಣೆ ಸೇರಿಸ್ತಾನೆ ಇರ್ತಾರೆ. ಅದು ಸೇರಿಸ್ದಂಗೆಲ್ಲ ಅದ್ರ ರುಚಿ ಚೆನ್ನಾಗಿ ಬರುತ್ತೆ. ಹಾಗೂ ಹೈ ಫ್ಲೇಮ್ ಆಮೇಲೆ ತವಾ ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಅವ್ರದ್ದು ಟೇಸ್ಟ್ ತುಂಬ ವೇರಿ ಆಗುತ್ತೆ. ಬಟ್ ಇವತ್ತು ಮಾಡಿರೋಂಥ ಪಾವ್ ಭಾಜಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈಸಿ ಮಾಡೋದು, ಸುಲಭ. ಪ್ರೆಷರ್ ಕುಕ್ಕರ್ನಲ್ಲಿ ಇಟ್ಬಿಟ್ಟು ಒಂದು ಸೈಡಿಗೆ ಒಗ್ಗರಣೆ ಕೊಟ್ಬಿಟ್ರೆ ಮುಗ್ದು ಹೋಗುತ್ತೋ, ಜಾಸ್ತಿ ಏನು ಬೇಕಾಗಲ್ಲ. ಅದಲ್ಲದೇನೂ ಕೂಡ ಮಕ್ಕಳಿಗೂ ಇಷ್ಟ ಆಗುತ್ತೆ. ನಿಮಗೂ ಮಾಡೋದು ತುಂಬ ಸುಲಭ. ಒಂದೇ ಶಾರ್ಟ್ನಲ್ಲಿ ಎಲ್ಲ ಆಗೋಗುತ್ತೆ. ತುಂಬ ಫಿಲ್ಲಿಂಗ್. ಒಂದ್ಸಲ ನೀವು ಮಾಡಿಕೊಟ್ಬಿಟ್ರೆ ಚೆನ್ನಾಗಿ ಹೊಟ್ಟೆ ತುಂಬ್ಕೊಂಡಿರ್ತಾರೆ. ಮತ್ತೆ ಬಂದು ಹೊಟ್ಟೆ ಹಸಿವಾಗಿದೆ ಅಂತ ಕೇಳಲ್ಲ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ನಿಮಗೆ ಬೇಕು ಅಂದರೆ ಇದನ್ನಲ್ಲೇ ಉಪ್ಪು, ಖಾರ, ಮಸಾಲೆ ಪುಡಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಇನ್ನೂವರೆಗೂ ಇದ್ರಲ್ಲಿ ಉಪ್ಪು ಸೇರಿಸಿಲ್ಲ. ಸೊ ಇವಾಗ ಉಪ್ಪು ಹಾಕ್ತೀನಿ ಮುಗ್ಸಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಕುದಿ ಬರಲಿ. ಇದು ಕುದ್ದಂಗೆಲ್ಲ ಅದು ರುಚಿ ಚೆನ್ನಾಗಿ ಬರುತ್ತೆ. ಬಿಕಾಸ್ ತರಕಾರಿನಲ್ಲಿ ಆ ಮಸಾಲೆ ಹೋಗಬೇಕು, ಇನ್ಫ್ಯೂಸ್ ಆಗಬೇಕು. ಕುದಿತಾ ಇದೆ. ಫ್ಲೇವರ್ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ. ಇವಾಗ ಇದನ್ನು ಮುಗ್ಸೋಕ್ಕೆ ನಾನು ಇದನ್ನಲ್ಲೇ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಯಲ್ಲೇ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕಿ ಇದನ್ನು ಗ್ಯಾಸ್ನ ಆಫ್ ಮಾಡ್ತೀನಿ. ಇದು ನೀರಿನ ಪ್ರಮಾಣನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕರೆಕ್ಟಾಗಿ ಬಂದಿದೆ. ಹೆಚ್ಚಿಗೆ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಅದರಲ್ಲಿ ಇದ್ದಿದ್ದೇ ಫುಲ್ ನೀರು ನಾನು ಹಾಕಿ ಇದನ್ನ ಬಾಜಿನ ಮುಗಿಸಿದ್ದಾಯಿತು. ಮಂದಕ್ಕೆ ಬಂದಿದೆ. ಈ ಥರ ಬರಬೇಕಿದು. ಫಸ್ಟ್ ಕ್ಲಾಸಾಗಿ ಬಂದಿದೆ. ಇದನ್ನಲ್ಲಿ ಸೋಯಾ ಚಂಕ್ ಇದೆ ಅಂತಲೂ ಯಾರಿಗೂ ಗೊತ್ತಾಗಲ್ಲ. ಆ ಥರ ರುಬ್ಬಿ ಮಿಶ್ರಣದಲ್ಲಿ ಸೇರಿಕೊಂಡು ಇವಾಗ ಬಾಜಿ ಮಾಡಿದ್ದಾಯಿತು. ಪಾವ್ ತಿನ್ನೋಕ್ಕೂ ಕೂಡ ನನಗೆ ಅದೊಂಥರ ಚೆನ್ನಾಗಿ ಬಿಸಿ ಅಲ್ಲದೇನೂ ಕೂಡ ಖಾರನೂ ಇರಬೇಕು, ಮಸಾಲೆನೂ ಕೂಡ ಇರಬೇಕು. ಅದ್ರಗೋಸ್ಕರ ನಾನು ಈ ಥರ ಮಾಡ್ತೀನಿ. ಪಾವ್ ಭಾಜಿ ಮಾಡಿದಾಗೆ ಪಾವ್ಗೂ ಕೂಡ ಮಸಾಲ ಹಚ್ಚೋಣ ಅಂತ. ಇದು ಎವ್ರೆಸ್ಟ್ ಪಾವ್ ಭಾಜಿ ಮಸಾಲ, ಸರಿನಾ? ಒಂಚೂರು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದು ಡಿಪೆಂಡ್ಸ್, ನೀವು ಎಷ್ಟು ಪಾವನ್ನ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಅದಲ್ಲದೇನೂ ಕೂಡ ಇದಕ್ಕೆ ಖಾರ ಪುಡಿ, ಅಚ್ಚ ಖಾರ ಪುಡಿನೂ ಹಾಕ್ಕೊಳ್ಳಿ ಒಂಚೂರು. ಆಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ಬೇಕು ಅಂದರೆ ಕಸೂರಿ ಮೇಥಿನೂ ಹಾಕ್ಕೊಳ್ಳಿ. ಇಲ್ಲಪ್ಪ ಅಂದರೆ ನೀವು ಇದಕ್ಕೆ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ಅದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒತ್ತು ಬಿಡುತ್ತೆ. ಅದ್ರಗೋಸ್ಕರ ನಾನು ಬರೀ ಇವನ್ನಿಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ, ಸರಿನಾ? ಈ ಥರ ಮಸಾಲೆ ಪುಡಿನ ಮಾಡಿಟ್ಕೊಂಡ್ರೆ ಪಾವ್ನ ಮಾಡುವತ್ನಲ್ಲೇ ಇದನ್ನು ಹಾಕ್ಕೊಂಡು ತವಾ ಮೇಲೆ ತಿಂದರೆ ಪಾವ್ನು ಕೂಡ ಸಖತ್ತಾಗಿರುತ್ತೆ. ನಮ್ಮ ಮನೆಯಲ್ಲಿ ಚಪಾತಿ ಮಾಡೋ ಹಂಚಿದೆಯಲ್ಲ, ಕಾಸ್ಟ್ ಐರನ್ ತವ, ಅದನ್ನೇ ಬಳಸ್ತಾ ಇದ್ದೀನಿ ಪಾವ್ನು ಮಾಡೋಕ್ಕೆ. ಪಾವ್ ಭಾಜಿ ಮಾಡೋದ್ನಲ್ಲೇ ನಾನು ಬೆಣ್ಣೆ ಹಚ್ಕೊಂಡು ತಿನ್ನೋಕೆ ಇಷ್ಟಪಡ್ತೀನಿ. ಇದನ್ನು ಬೇಕು ಅಂದರೆ ನೀವು ಆಲಿವ್ ಆಯಿಲ್ ಹಾಕ್ಕೊಳ್ಳಿ ಅಥವಾ ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ತಿಂದಾಗೆ ಪಾವ್ದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಲ್ಲಿ ನಾನು ಮನೆಯಲ್ಲಿ ಖಂಡಿತ ಹೋಲ್ ಮೀಲ್ ಪಾವ್ನೇ ತರೋದು. ತುಂಬ ಚೆನ್ನಾಗಲ್ಲ, ವೈಟ್ಗಿಂತ ಬ್ರೌನ್ ಹೋಲ್ ಮೀಲ್. ಹಂಚು ಕಾದಿದೆ, ಬೆಣ್ಣೆ ಹಾಕೋಣ. ಈ ಬೆಣ್ಣೆಗೆ ಈ ಪೌಡರ್ ಮಾಡಿದ್ನಲ್ಲ ಇದನ್ನು ಹಿಂಗೆ ಉದುರಿಸ್ಬಿಡೋದು. ಈ ಬೆಣ್ಣೆನಲ್ಲೇ ಹಿಂಗೆ ಹಾಕಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿಬಿಡಿ. ಒತ್ತು ಹೋಗೋಕ್ಕಿಂತ ಮುಂಚೆನೇ ಈ ಥರ ಇದನ್ನು ಫುಲ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಡಿ, ಎರಡು ಕಡೆ, ಮೇಲೆ ಕೆಳಗಡೆ. ಆಮೇಲೆ ಅದು ಫುಲ್ ಮಸಾಲಾನು ಕೂಡ ಇದು ಪಾವ್ಗೆ ಹತ್ಕೋಬೇಕು. ನನಗೆ ಈ ಥರ ಮಾಡ್ಕೊಂಡು ತಿನ್ನೋಕೆ ನಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪಾವ್ನು ಕೂಡ ಮಸಾಲೆದಾರ್ ಅನಿಸುತ್ತೆ ಇದು. ನಿಮ್ಗೆ ಬೇಕು ಅಂದರೆ ಬರೀ ಬೆಣ್ಣೆ ಹಾಕ್ಕೊಂಡು ಕೂಡ ನೀವು ಪಾವ್ನ ಬಿಸಿ ಮಾಡ್ಕೋಬೋದು. ಈ ಥರ ಪಾವ್ ಭಾಜಿ ಪ್ಲೇಟ್ನಲ್ಲಿ ಎಂಜಾಯ್ ಮಾಡಿ. ಅದೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಅಡುಗೆ ಮನೆಯಲ್ಲಿ ಶ್ರಮ ಪಡೋದೇನು ಜಾಸ್ತಿ ಇರಲ್ಲ. ಒಂದು ಅರ್ಧ ತಾಸಿನಲ್ಲಿ ಎಂಥ ರುಚಿಕರವಾದ ಅಡುಗೆನೂ ನೀವು ಆರಾಮಾಗಿ ಮಾಡ್ಬೋದು. ಅರ್ಧ ತಾಸೇನು ಜಾಸ್ತಿ ಅಲ್ಲ.
ವರ್ಕಿಂಗ್ ಡೇಸ್ನಲ್ಲೂ ಕೂಡ ಒಂದು ಅರ್ಧ ತಾಸು ನೀವು ರಿಲ್ಯಾಕ್ಸಿಂಗ್ ಆಗಿ ಆ್ಯಕ್ಟಿವಿಟಿ ಅಂತ ಅಂದ್ಕೊಂಡು ಇದನ್ನು ಮಾಡಿದರೆ ನಿಮ್ಗೆ ರಿಲ್ಯಾಕ್ಸಿಂಗಾಗೆ ಅನಿಸುತ್ತೆ. ಆ್ಯಕ್ಚುಲಿ ಅಡುಗೆ ಮಾಡೋದು ತುಂಬಾ ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟಿ. ನೀವು ಅದೇ ಥರ ಸಿಂಪಲ್ ಆಗಿರುವಂಥ ಒಂದು ಅಡುಗೆನ ಚೂಸ್ ಮಾಡಬೇಕು. ಆವಾಗ ನಿಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಮಾಡೋಕ್ಕೆ. ಈ ಥರ ಪಾವ್ ಭಾಜಿ ಪ್ಲೇಟ್ನಲ್ಲೇ ಹಾಕ್ಕೊಂಡು ಯಾವ ಥರ ನಿಮಗೆ ಹೊರ್ಗಡೆ ಹೋಟೆಲ್ಸ್ನಲ್ಲೇ, ರೆಸ್ಟೋರೆಂಟ್ಸ್ನಲ್ಲೇ, ಚಾಟ್ ಸೆಂಟರ್ನಲ್ಲೇ ಸಿಗುತ್ತೆ, ಅದೇ ಥರನೂ ನೀವು ಮನೆಯಲ್ಲೂ ಕೂಡ ಈ ಥರ ಜಸ್ಟ್ ಒಂದು ಪ್ಲೇಟ್, ಪಾವ್ ಭಾಜಿ ಪ್ಲೇಟ್ ಎಲ್ಲಿ ಹೋದ್ರೂ ಸಿಗುತ್ತೆ ಸ್ಟೀಲ್ ಅಂಗಡಿನಲ್ಲೇ. ಈ ಥರ ತಂದಿಟ್ಕೊಳ್ಳಿ. ಇದೇನು ಎಲ್ಲದಕ್ಕೂ ಬಳಸ್ಬೋದು ನೀವು, ಪ್ರತಿಯೊಂದಕ್ಕೂ ಕೂಡ. ಮಕ್ಳಿಗೆ ತುಂಬ ಇಷ್ಟ ಪಾವ್ ಭಾಜಿ ಪ್ಲೇಟ್, ಸೆಪ್ರೇಷನ್ ಇರುತ್ತಲ್ಲ. ಆಮೇಲೆ ಅಪ್ಪ ಅಮ್ಮಗೂ ಕೂಡ ಕೊಟ್ಟಾಗೆ ಮಕ್ಕಳಿಗೆ ಕಲಿಸ್ಕೊಡೋಕ್ಕೆ ಈಸಿ ಆಗುತ್ತೆ. ಒಂದಿನ ಮೊಸರನ್ನ, ಒಂದಿನ ಸಾಂಬಾರನ್ನು ಹಾಕಿ ಕೊಟ್ಟರೆ ಈ ಥರ ಎಂಜಾಯ್ ಮಾಡಿ. ಅದಲ್ಲದೇನು ಕೂಡ ಮತ್ತೆ ನಾನು ಒಂಚೂರು ಇದಕ್ಕೆ ಬೆಣ್ಣೆ ಹಾಕೊತಾ ಇದ್ದೀನಿ. ಹೋಟೆಲ್ನಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ಥರನೇ ಮಾಡ್ಕೊಂಡು ತಿನ್ನೋದ್ರಲ್ಲೇ ಖುಷಿನೇ ಬೇರೆ. ನಂದು ಈ ಪಾವ್ ಭಾಜಿ ಪ್ಲೇಟ್ ರೆಡಿ ಆಗಿದೆ. ನಾನು ಕಾಯ್ತಾ ಇದ್ದೀನಿ ಇದನ್ನು ತಿನ್ನೋಕ್ಕೆ ಅಂತ. ನೀವು ಕೂಡ ಖಂಡಿತ ಇದನ್ನು ಟ್ರೈ ಮಾಡಿ. ನಾನು ತೋರಿಸಿದ ರೀತಿಯಲ್ಲೇ ಟ್ರೈ ಮಾಡಿ. ನನಗೆ ಪ್ಲೀಸ್ ತಿಳಿಸಿ ನೀವು ಟ್ರೈ ಮಾಡಿದ್ದೀರಾ ಅಂತ. ಅದು ಹೇಗೆ ಬಂತು, ರುಚಿ ಅನ್ನಿಸ್ತೋ, ನಿಮ್ಗೆ ಇಷ್ಟ ಆಯಿತೋ ಅಂತ, ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇದು ಇಷ್ಟ ಆಯಿತೋ ಅಂತ ಖಂಡಿತ ತಿಳಿಸಿ. ನಂಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ನ ಓದೋಕ್ಕೆ, ಹಾಗೂ ನಿಮ್ಮ ಜೊತೆನಲ್ಲೇ ಕಮೆಂಟ್ಸ್ರು ಮಾತಾಡೋಕ್ಕೂ ಕೂಡ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ಮಂಗಳವಾರ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಇಷ್ಟೊತ್ತು ನೀವು ಅಡುಗೆ ಮನೆಯಲ್ಲಿ ಕುತ್ಕೊಂಡು ನಿಂತ್ಕೊಂಡು ಅಡುಗೆ ಮಾಡಿ ಕೆಲಸ ಮಾಡಿದಾಯಿತು. ಅದ್ರಗೋಸ್ಕರ ಇವಾಗ ನೆಮ್ಮದಿಯಾಗಿ ಕುತ್ಕೊಂಡು ಆರಾಮಾಗಿ ಪಾವ್ ಭಾಜಿನ ಎಂಜಾಯ್ ಮಾಡೋದ್ರಲ್ಲೇ ಯಾವುದು ಡಿಸ್ಟರ್ಬೆನ್ಸ್ ಇರಬಾರ್ದು, ಟಿ ವಿ ಆನ್ ಇರಬಾರ್ದು, ಫೋನ್ ಪಕ್ಕಕ್ಕೆ ಇರಬಾರ್ದು. ಫಸ್ಟಿಗೆ ಫೋಟೋ ತೆಗ್ದಾಯಿತು, ಅದಕ್ಕೋಸ್ಕರ ಮತ್ತಿನ್ನೇನು ಫೋನ್ ಮುಟ್ಟಲ್ಲ. ಅದಕ್ಕೆ ಸಂತೃಪ್ತಿ ಆಗಿರುವಂಥ ಊಟ ನಿಮ್ಮ ದೇಹಕ್ಕೆ ಸಿಗಬೇಕು. ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನಬೇಕು.